ಹಾಯ್ ಹಲೋ ನಮಸ್ಕಾರ. ಪ್ರಕೃತಿ ಎಷ್ಟು ವಿಸ್ಮಯ ಅನ್ನೋದಕ್ಕೆ ಸಾಕ್ಷಿ ತೋರಿಸ್ತೀನಿ ನೋಡಿ. ಈ ಮರನ ಕಟ್ ಮಾಡಿ ಸುಮಾರು 3-4 ತಿಂಗಳಾಗೈತೆ. ಇವಾಗ ಇದು ಬೇಸಿಗೆಗಾಲ ಆಗಿರೋದ್ರಿಂದ ಹೂ ಬಿಡೋ ಟೈಮು ನೋಡಿ. ಮರ ಕಟ್ ಮಾಡಿದ್ರು ಕೂಡ ಅದ್ರ ಕೆಲಸನ ಮಾತ್ರ ನಿಲ್ಲಿಸಿಲ್ಲ. ಹೂ ಬಿಡ್ತಾ ಇದೆ. ಇನ್ನೂ ಸ್ವಲ್ಪ ನೆಲಕ್ಕೆ ಸೋಕಿದೆ ಅಷ್ಟೇ, ಇನ್ನೂ ಬೇರು ಸಹ ಬಿಟ್ಟಿಲ್ಲ ನೋಡಿ. ಮರ ತರದಾಗಿದ್ರು ಕೂಡ ಅದ್ರ ಕೆಲಸನ ಬಿಡ್ದೇ ಹೂ ಬಿಡ್ತಾ ಇದೆ. ಇದರಿಂದ ಸಂದೇಶ ಏನಪ್ಪ ತಿಳ್ಕೋಬೇಕು ಅಂದರೆ, ಇದು ಏನಾದರೂ ಇವಾಗ ನಾನು ಕಟ್ ಮಾಡಿಬಿಟ್ರು ನನ್ನ ಜೀವನನೇ ಮುಗೀತು ಅಂತ ಕೊಳೆದೋಗಿದ್ರೆ ನಾನು ಇದನ್ನು ನೋಡ್ತಾನೆ ಇರಲಿಲ್ಲ. ಆದರೆ ಇದು ಕಟ್ ಮಾಡಿದ್ರು ಕೂಡ ತನ್ನ ಕೆಲಸನ ಮುಂದುವರಿಸ್ಕೊಂಡು ಇವಾಗ ಹೂ ಬಿಟ್ಟೈತೆ. ಇದನ್ನು ಇವಾಗ ನಾನು ನೆಡ್ತಾ ಇದ್ದೀನಿ. ಅದೇ ರೀತಿ ಈ ಜೀವನದಲ್ಲಿ ಏನಪ್ಪ ತಿಳ್ಕೋಬೇಕು ಅಂದರೆ, ಏನೋ ಒಂದು ಜೀವನದಲ್ಲಿ ತೊಂದರೆ ಆಗ್ಬಿಡ್ತದೆ. ಅದಾದಮೇಲೆ ನನ್ನ ಜೀವನನೇ ಮುಗಿದೋಯ್ತು, ಇಷ್ಟೇ ನನ್ನ ಜೀವನ ಅಂತ ಸುಮ್ಮನೆ ಆಗ್ಬಿಟ್ರೆ ಮರದ ರೀತಿ ಕೊಳ್ತಾಗ್ತಾರ. ಆವಾಗ ಜೀವನ ನಡೆಸೋಕ್ಕಾಗಲ್ಲ. ಅದೇ ರೀತಿ ಛಲವಾಗಿ ಈ ಥರ ಮರವಾಗಿ ಬೆಳೆದ್ರೆ ನಿಮ್ಮ ಜೀವನದಲ್ಲಿ ಮುಂದೆ ಒಂದು ದಿನ ಒಳ್ಳೆಯದಾಗೇ ಆಗ್ತದೆ ಅಂತ ಹೇಳ್ತಾ ಬನ್ನಿ ಇವಾಗ ಈ ಮರ ನೆಡೋಣ ನೋಡಿ. ಈ ಮರ ನೆಡುವಂಥ ಸಮಯ ಬಂದೇ ಬಿಡ್ತು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಪ್ರಯತ್ನನ ನಿಲ್ಲಿಸ್ಬೇಡಿ, ಪ್ರಯತ್ನ ಪಡ್ತಾ ಇರಿ. ಶುಭ ದಿನ.